ಅದಕ್ಕೆ ನಾವ್ ಹೇಳೋದು ಲೀಲಾವತಿ ಅವರೇ, ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ ಬೇಡ, ಡ್ರ್ಯಾಗ್ ಮಾಡೋದ್ ಬೇಡ. ಇಲ್ಲಿಗೆ ನಿಲ್ಲಿ, ಸತ್ರು ಬದುಕಿದ್ರೆ ಅವನ ಜೊತೆ ಅಂತಿದಿರಲ್ಲ. ನಿಮ್ಗೆ ಏನಾದ್ರೂ ಎಪ್ಪನಿಂದ ನೋವಾಗಿದ್ರೆ ಕಾನೂನು ಕ್ರಮ ಕೈಗೊಳ್ಳಿ, ಕಂಪ್ಲೇಂಟ್ ಕಂಪ್ಲೇಂಟ್ ತಗೊಳ್ಳಿ. ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮಾರ. ಆ ಮುಗ್ಧ 3 ಮಕ್ಕಳ ಮುಖ ನೋಡಿ ಸಾಕು. ಮಂಡ್ಯದಿಂದ ವಿನೋದ್ ಅಂತ ಪಬ್ಲಿಕ್ ಕಾಲ್ ಮಾಡ್ತಾ ಇದ್ದಾರೆ. ವಿನೋದ್ ಅವರೇ ನಮಸ್ಕಾರ. ವಿನೋದ್ ಅವರೇ ಹೇಳಿ, ನಿಮ್ಮ ಪ್ರಶ್ನೆ ಏನು? ಸರ್ ಮಂಜುನಾಥ್ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಓಕೆ, ಮಂಜುನಾಥ್ ಅವರು ಇದ್ದಾರೆ ಸರ್, ಮಾತಾಡಿ ಸರ್. ಹೇಳಿ ಸರ್. ಬ್ರದರ್ ನಮಸ್ಕಾರ. ಬ್ರದರ್ ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ದಯವಿಟ್ಟು ಕ್ಷಮೆ ಇರ್ಲಿ, ಚಿಕ್ಕ ಮಕ್ಳೆಲ್ಲ ಕರ್ಕೊಂಡ್ ಸ್ವಲ್ಪ ಪಬ್ಲಿಕ್ ಟಿವಿ ಕೂತಿದ್ದೀರಾ. ಹೌದು ಸರ್. ನಿಮ್ ಮನ್ಸಲ್ಲಿ ಎಷ್ಟು ನೋವಾಯ್ತೋ ಗೊತ್ತಿಲ್ಲ ಸರ್. ಒಂದಂತೂ ಸರ್, ಅವರು ಈಗ ಯಾರ ಜೊತೆ ಹೋಗಿದ್ದಾರೋ ಅವ್ರ ಹತ್ರ 1 ವರ್ಷ ಅವ್ರು ಇರಲ್ಲ. ಹೌದು ಸರ್, ಅದೇನೋ ಗೊತ್ತಿಲ್ಲ. ಅದು ಈಗ ಏನಂತಾರೆ, ಈಗ ಮನುಷ್ಯನ್ಗೆ ಕಾಮ ಕ್ರೋಧ ಮದ ಮತ್ಸರಲ್ಲ ಹೆಂಗ್ ತುಂಬಿರುತ್ತೆ, ಇವಾಗ ಅವ್ರಿಬ್ರು ಮೈಂಡ್ ಅಲ್ಲಿ ಕಾಮ ಅನ್ನೋದು ತುಂಬ್ಕೊಂಡ್ಬಿಟ್ಟೈತೆ. ನಂಬ್ತಿರೋ ಬಿಡ್ತಿರೋ ಇನ್ನೊಂದು ವರ್ಷದಲ್ಲಿ ಅವ್ರು ಮತ್ತೆ 4ನೇ ಹುಡುಗನ ಜೊತೆ ಹೋಗಿರ್ತಾರೆ. ಅವಾಗ 3ನೇ ಅವ್ನು ಬಂದು ವಿಡಿಯೋಗೆ ಬಂದಿರ್ತಾರೆ ಫೇಸ್ಬುಕ್ ಅಲ್ಲಿ, ಲೀಲಾ 4ನೇ ಹುಡುಗನ ಜೊತೆ ಹೊರಟೋಗಿದ್ದಾಳೆ ಅಂತ. ಏನೋ ನೀವು ಅವ್ರಿಗೆ ಬಾಳ್ ಕೊಟ್ಟಿದ್ರಿ, ಅದನ್ನ ಅವ್ಳು ಉಳ್ಸ್ಕೊಳಕ್ ಆಗ್ಲಿಲ್ಲ. ಅವಳಿಗೆ ತಿಳಿದಿ ಬುದ್ಧಿ ಹೇಳೋರು ಯಾರು ಇಲ್ಲ ಸದ್ಯಕ್ಕೆ. ಈಗ ನೀವೇನ್ ಯಾರು ಕೂಗಾಡ್ದು ಮೈಂಡ್ ಅಲ್ಲಿ ಒಂದೇ ಹೋಗೋದು. ಈಗ ಏನ್ ನಮ್ ಮರ್ಯಾದೆ ಹೊರಟೋಗೈತೆ ಪಬ್ಲಿಕ್ ಅಲ್ಲಿ. ಇನ್ನು ಮುಗಿತು, ಇವನ್ ಜೊತೆ ಬಾಳ್ವೆ ಮಾಡೋಣ, ಇವನ್ ಬಿಟ್ರೆ ಇನ್ ಯಾರು ಲೈಫ್ ಇರಲ್ಲ. ಈಗ ಸಪೋಸ್ ನಾನು ಹೇಳೋದು, ಈಗ ನೀವು ಅವ್ರನ್ನ ಕರ್ಕೊಳಕ್ ರೆಡಿ ಇದೀರಾ, ಬಟ್ ಅವ್ರು ನಿಮ್ ಹತ್ರ ಬರ್ಲಿಲ್ಲ ಅಂತ ಅನ್ಕೊಂಡ್ರೆ ಅವ್ರ ಜೀವನ ಇನ್ನ ಬಿಕಾರಿ ಜೀವನ, ನಾಯಿ ತರ ಎಲ್ಲಿ ಮೂಳೆಗಳು ಇರ್ತದನ್ನ ಹಾಕೊಂಡ್ ತಿನ್ನೋದೇ ಲೈಫ್ ಆಗ್ಬಿಡುತ್ತೆ ಅವ್ರಿಗೆ. ಈಗ ನಿಮ್ ಜೊತೆ ಬಂದ್ರೆ ಲೈಫ್ ಚೆನ್ನಾಗಿರುತ್ತೆ, ಯಾಕಂದ್ರೆ 3 ಮಕ್ಳು ಇದಾರೆ, ಲೈಫ್ ನೀವು ಕರ್ಕೊಳಕ್ ರೆಡಿ ಇದೀರಾ, ಅದು ನಿಮ್ ದೊಡ್ಡತನ. ಸರ್ ಹೇಳಿ ಸರ್. ಬಿಟ್ಬಿಡಿ ಸರ್ ಅವ್ರನ್ನ. ಅಷ್ಟು ದಮ್ಮೆ ಅಂತ ಕರ್ಕೊಳ್ಳೋದನ್ನ ಜೀವನ. ಈಗ ನಿಮ್ ಅಕ್ಕಪಕ್ಕ ಮನೆಯವರೇ ಆಡ್ಕೋತಾರೆ ನಿಮ್ಮನ್ನ. ಇವನೆಂತ ಗಂಟು ಇಷ್ಟೆಲ್ಲ, ಅದು ಅಲ್ದಾನೆ ಎಲ್ಲಾ ತರ ಫೋಟೋಸ್ ವಿಡಿಯೋಸ್ ಎಲ್ಲ ಪಬ್ಲಿಕ್ ಇಡೀ ಆಲ್ಮೋಸ್ಟ್ ಕರ್ನಾಟಕ ನೋಡ್ಬಿಟ್ಟೈತೆ ಆಲ್ರೆಡಿ. ನೀವ್ ಬಿಟ್ಬಿಟ್ಟು ನಿಮ್ 3 ಮಕ್ಳು ನಿಮ್ ಸರ್ವಸ್ ಅನ್ಕೊಂಡ್ ಸಾಕಿ ಸರ್. ಅದ್ರಲ್ಲಿರೋ ಖುಷಿ ಮತ್ತೆ ಸಿಗಲ್ಲ. 3 ಮಕ್ಳು ಇಲ್ಲ ಸರ್, ಖುಷಿ ಪಡಿ. 2 ಮಕ್ಳು ನನ್ನ ಹತ್ರ ಇರೋದು, 3 ಮಕ್ಳು ಇಲ್ಲ ಸರ್. ಬಿಡಿ ಸರ್, ನಿಮ್ ಸಾಲಕ್ ಬಂದಿರೋದೇ 3 ಅನ್ಕೊಂಡ್ ಸಾಕೊಳ್ಳಿ. ಅವಳಿಗೆ ಪ್ರಾಯಶ್ಚಿತ ಪಶ್ಚಾತ್ತಾಪ ಜಸ್ಟ್ ಇನ್ನೊಂದ್ ತಿಂಗಳು ಆಗುತ್ತೆ. 1 ತಿಂಗಳು ಬೇಡ ಸರ್, ಒಂದ್ 15 ದಿನ 4 ಗೋಡೆ ಮದುವೆ ಜೀವನ ಮಾಡ್ಲಿ. 15 ದಿನಕ್ಕೆ ಅವ್ರ ಜೀವನ ಸಾಕಂತ ಅನ್ಸುತ್ತೆ. ವಯಸ್ಸು ಚಿಕ್ಕವನಾಗಿರ್ಬೋದು, ನಾನು ಹೇಳ್ತಾರೆ ಸರಿನ ತಪ್ಪ ಸರ್? ಸರಿ ಸರ್. ಮೇಡಮ್ ತಲೆ ಸುತ್ತ ಬಂದ್ರು ಅವ್ರನ್ನ ನಿಮ್ ಮನೆ ಅಷ್ಟಪಟ್ಟವ್ರು ನಿಮ್ಮನ್ನ ಆಡ್ಕೋತಾರೆ. ಅವ್ರ ಅಟ್ಲೀಸ್ಟ್ ಒಂದ್ ಮಾರ್ಕೆಟ್ ಕೊಡ್ಬೇಕು, ಇಲ್ಲ ಅಟ್ಲೀಸ್ಟ್ ಏನೋ ಒಂದ್ ತರ್ಬೇಕು ಅಂದಾಗ ಇವ್ರು ಹೆಂಡ್ತಿನ ಇವಳು ಈ ಓಡೋಗಿದ್ದಲ್ಲ, ಇದೆಲ್ಲ ಮಾಡ್ಕೊಂಡು ತಿರುಗಿ ನಿಮ್ಗೆ ಆಡ್ಕೊಂತಾರೆ ಜನಗಳು. ಮಾತು ಬರ್ತಾ ಇಲ್ಲ. ವಿನೋದ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ಅವರಿಗೆ ಮಾತು ಬರ್ತಾ ಇಲ್ಲ. ಏನ್ ಗೊತ್ತಾ, ನಾವು ಮಾಧ್ಯಮರಾಗಿ ನಾವು ಕೇಳ್ಕೊತಾರ ಒಂದೇ, ಸಮಾಜಕ್ಕೆ ಒಂದು ಸಂದೇಶ ಕೊಡೋಣ ಅಂತ ಇಷ್ಟವರು ಎತ್ಕೊಂಡ್ವಿ ನಾವು, ಆಯ್ತಾ? ಸೊ ಇರ್ಲಿ, ಅವ್ರವ್ರು ಮಾತಾಡ್ಕೊಂಡು ಅವರು ಒಂದು ಇದು ಮಾಡ್ಕೊಂಡ್ರೆ ಸಾಕು. ಥ್ಯಾಂಕ್ ಯು ವಿನೋದ್ ಅವರೇ, ಥ್ಯಾಂಕ್ ಯು. ಡಬಲ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು. ಗೊತ್ತಿಲ್ಲ ಏನ್ ಹೇಳ್ಬೇಕು ಅಂತ. ಈಗ ನಿಮ್ ಜೊತೆ ಅವರೆಲ್ಲ ಮಾತನಾಡಿದ್ರಲ್ವಾ, ಏನ್ ಹೇಳ್ತೀರಾ? ನಿಮ್ ಜೊತೆ ಎಂತ ಮಾತನಾಡಿದ್ರು, ನಾನ್ ಸತ್ತರು ಬದುಕಿದ್ರು ಅವನ ಜೊತೆ ಅಂದ್ರು, ಏನ್ ಹೇಳ್ತೀರಾ? ಓಕೆ, ಬಂದೇ ಬರ್ತಾಳೆ, ನಂಬಿಕೆ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಪದೇ ಆಡಿಯನ್ಸ್ ತುಂಬಾ ಕಾಲ್ ಮಾಡ್ತಾ ಇದ್ದಾರೆ, ತುಂಬಾ ಕಾಲ್ಸ್ ಬರ್ತಾ ಇದೆ. ತುಂಬಾ ನೋಡಿ, ನಿಮ್ ಪರವಾಗಿ ಎಷ್ಟು ಕಾಲ್ಸ್ ಬರ್ತಾ ಇದೆ, ರಿಸೀವ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟೊಂದು ಕಾಲ್ಸ್ ಬರ್ತಾ ಇದೆ. ಏನೋ ಗೊತ್ತಿಲ್ಲ, ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಮಹಿಳಾ ಆಯೋಗದವ್ರು ಎಲ್ಲಿದ್ದೀರಿ? ದಯವಿಟ್ಟು ಒಂದು ಕೌನ್ಸಿಲಿಂಗ್ ಅಂತನೋ ಏನಾದ್ರು ಮಾಡಿ ಇವ್ರನ್ನ ಸೇರಿಸಿ ಅಂತ ನಾನು ಹೇಳೋದು. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗೋದು ಬೇಡ ಅಂತ ನಾವು ರೆಬೆಲ್ ಟಿವಿ ಮುಖಾಂತರ ಕೇಳ್ಕೊಳ್ಳೋದು ನಮ್ಮ ಉದ್ದೇಶ. ನಮ್ಮ ಕಳಕಳಿ ಇದು, ಇದು ಹಿಂಗ ಆಗ್ಬಾರ್ದು ಅಂತ, ಬೇರೆ ಏನಿಲ್ಲ. ಇದು ಡ್ರ್ಯಾಗ್ ಆಗ್ಬಾರ್ದು ಅಷ್ಟೇ. ಓಕೆ, ಚಂದ್ರಾಯಪಟ್ಟಣದಿಂದ ನಂದೀಶ್ ಅನ್ನೋರು ಕರೆ ಮಾಡಿದಾರಂತೆ. ಮಂಜುನಾಥ್ ಅವರ ಫ್ರೆಂಡ್ ಅಂತೆ ಅವರು. ಪರವಾಗಿಲ್ಲ, ನಿಮ್ಮ ನೋಡಿ ಎಲ್ಲ ನೋಡಿ ಕರೆ ಮಾಡ್ತಾ ಇದ್ದಾರೆ. ನಂದೀಶ್ ಅವರು ನಮಸ್ಕಾರ. ಮಂಜುನಾಥ್ ಅವರೇ ನಮಸ್ಕಾರ. ಸಾರಿ, ನಂದೀಶ್ ಅವ್ರೆ ನಮಸ್ಕಾರ. ನಿಮ್ಮ ಗೆಳೆಯ ಮಂಜುನಾಥ್ ಇದ್ದಾರೆ, ಮಾತಾಡಿ. ಕೊಡಿ.
ಹಲೋ, ಸರ್ ಹೇಳಿ. ಹಾ ಮುಂಜಾನೆ ನಾನ್ ನಂದೀಶ. ಹಾ ಗೊತ್ತಾಯ್ತು ಹೇಳಿ ಅಣ್ಣ. ಶಿವಣ್ಣ ಗಾಡಿ ಓಡಿಸಿದ್ದು ಜೊತೆಲೆ. ಹಾ ಹೇಳಿ ಅಣ್ಣ, ನಂದೀಶ್ ಅಣ್ಣ ಹೇಳಿ. ನಂದೀಶ ಮುಂಜಾನ ಏನ್ ಮುಂಜಾನ ಭಯಂಕರ ಬೇಗ ಮಾಡ್ತಿರ ಮುಂಜಾನ ಅವ್ರನ್ನ ನೀನು ಯಾವಾಗ ನೋಡ್ರು ಲೀಲಾ 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 ಅಂತ. ನಾನು 5 ವರ್ಷ ನಿನ್ ಜೊತೆ ಇದ್ದಾರ ನಾನು. ಎಷ್ಟು ಮನ್ಸಿಗೆ ಬೇಜಾರ ಅಂತ ಇವೆಲ್ಲ ಕನ್ಕೊಂಡ್ರೆ ಏನಣ್ಣ ಮಾಡೋದು? ನೀನು ಮುಂದೆ ಲೀಲಾ 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 ಅಂತ ನಮ್ ಕಣ್ ಮುಂದಲೇ ಲೀಲಾ ಲೀಲಾ ಅಂತ ಏನ್ ಬೇಕು ಮನೆಗೆ ಇಲ್ಲ ಏನ್ ಬೇಕು ಅಂತ ಎಲ್ಲರೂ ಕೇಳ್ತಿದ್ದಾರ ನೀನು. ಹಿಂಗೆ ನಿಮ್ಗೆ ಹಿಂಗೆ ಆಯ್ತಣ್ಣ. ಹೌದಣ್ಣ, ನೋಡೋಣ ದೇವ್ರು ನೋಡೋಣ ಹಿಂಗ್ ಮಾಡ್ಬಿಟ್ಟ ನನ್ನ. 3 ಮಕ್ಳು ನಾನಿದ್ದ ಒಂದ್ ಮಗು ಇತ್ತು ಮುಂಜಾನ. ಒಂದ್ ಮಗು ಇತ್ತಲ್ಲ. ಹೌದೌದು. ಒಂದ್ ಮಗು ಇತ್ತು. ಈಗ 2 ಮಗು ಅಂತಂದ್ರೆ ಆ ಮಗು ಮುಖನಾರು ನೋಡ್ಕೊಂಡು ಆ ಅಮ್ಮ ಬರ್ಬೇಕಾಯ್ತಲ್ಲ. ಎಷ್ಟು ಬೇಜಾರಾಯ್ತಂದ್ರೆ ಮುಂಜಾನ ಭಯಂಕರ ಬೇಜಾರಾಯ್ತು. ಹೌದಣ್ಣ. ಏನ್ ಮಾಡೋದು ಮುಂಜಾನೆ ಹಿಂಗ ಆಗ್ಬಿಟ್ರೆ ನಾವು ನಮ್ಮಲ್ಲಿ ಹೋಯ್ತೆ ಗಂಡೆ ಹೆಣ್ಣಿನ ಜಗಳ ಆಯ್ತವೆ ಹೋಯ್ತವೆ. ಅದು ಸಮರ್ಪಣೆ ಹೋಗ್ಬೇಕು. ಇವತ್ತು ಕಷ್ಟ ಅಂದ್ಮೇಲೆ ಇದ್ದೇ ಇರುತ್ತೆ. ಅದು ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ರು ಕಷ್ಟ ಇದ್ದೇ ಇರುತ್ತೆ. ನಮ್ಮಲ್ಲೂ ಇರುತ್ತೆ. ನಂದೀಶ್ ಅವರೇ, ಅವ್ರು ತುಂಬಾ ಅವ್ರಿಗೆ ಮಾತಾಡಕ್ ಆಗ್ತಾ ಇಲ್ವಂತೆ, ಒಂಥರ ಬೇಜಾರಾಗ್ಬಿಟ್ಟಿದಾರೆ ಅವರು. 5 ವರ್ಷ ಜೊತೆಲಿದ್ದಾರೆ ಸರ್ ನಾವು. ಅಲ್ಲ, ನೀವು ನೋಡಿದೀರಾ ನಿಜನಾ ಅವ್ರ ಪ್ರೀತಿ ನಿಜನಾ? ಹೌದೌದು, ಪ್ರೀತಿ ಇತ್ತು ಸರ್, ಇತ್ತು. ಯಾಕೆ ಅಂತಂದ್ರೆ ನಾವ್ ಕಣ್ ಮುಂದೆ ನೋಡಿದ್ವಿ ಸರ್ ಅವ್ರನ್ನ. ಲೀಲಾ ಏನ್ ಬೇಕು ಕೇಳಲಿಲ್ಲ ಮನೆಗೆ ಅಂತ ನಮ್ ಕಣ್ ಮುಂದೆನೆ. ಮಧ್ಯಾಹ್ನ ಟೈಮು ಲಾರಿಲಿ ಜೊತೆಲಿ ನಾವು ಜೀವನ ಮಾಡೋದು. 5 ವರ್ಷ ಲಾರಿಲಿ ಇದ್ದಾರ ಸರ್ ನಾವು. ಯಾಕಂದ್ರೆ ಮಧ್ಯಾಹ್ನ ಟೈಮು ಏನ್ ಬೇಕೆಲ್ಲ ತಗೊಂಡು ಮನೆಗೆ ಹೋಗಿ ತಗೊಂಡು ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೇಲೆ ಬರೋರು. ನಮಗೆ ಗೊತ್ತದು. 5 ವರ್ಷ ನಾವು ಜೊತೆಲಿ ಇದ್ದಾರ ಸರ್ ನಾವು ಗೊಟ್ಟಿಗೆರೆ ಸ್ಟ್ಯಾಂಡ್ ಅಲ್ಲಿ. ಮತ್ತೆ ಅವ್ರು ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದಾರಲ್ಲ? ಸರ್ ಸುಳ್ಳು, ಎಲ್ಲ ಸುಳ್ಳು. ಈ ಕಂಟೆಂಟ್ ಸರ್ ಇದ್ದೇ ಇರುತ್ತೆ, ಜಗಳ ಅಂದ್ಮೇಲೆ ಇದ್ದೇ ಇರುತ್ತೆ. ಯಾಕಂದ್ರೆ ನೀವ್ ಎಷ್ಟ್ ದಿನ ಆಯ್ತು ಈಗ ಇದು ಸಿಕ್ಕಿ? ಎಷ್ಟ್ ದಿನ ಆಯ್ತು ಈಗ ನೀವು ಮಂಜುನಾಥ್ ಅವರಿಗೆ ಸಿಕ್ಕಿ? 4-5 ವರ್ಷ ಸರ್ ಸಿಕ್ಕಿಲ್ಲ. ಇವತ್ತೇ ಫೋನ್ ಮಾಡಿ ಮಾತಾಡ್ತಿರೋದಾ? ಇವತ್ತೇ ಫೋನ್ ಮಾಡಿ ಮಾತಾಡ್ತಿರೋದು ನಿಮ್ಮ ಅವ್ರ ಜೊತೆ? ಫಸ್ಟ್ ಸರ್ ಓ ಮೈ ಗಾಡ್. ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟೆ ನಾನು. ಅಂದ್ರೆ ನನ್ನ ಸ್ವಂತ ಕಾರ್ ತಗೊಂಡೆ. ನಾನು ಕ್ಯಾಬ್ ಓಡಿಸ್ತಾ ಇದ್ದು ಬೆಂಗಳೂರಿದ್ದು ಸರ್. ನಾನು ನೋಡ್ಬಿಟ್ಟು ಭಯಂಕರ ಬೇಜಾರ್ ಸರ್ ಅದು. ನಿಮ್ಗೆ ಯಾವತ್ ಗೊತ್ತಾಯ್ತು? ರೆಬೆಲ್ ಟಿವಿ ನೋಡಿದ್ರೆ ಗೊತ್ತಾಯ್ತಾ ಅಥವಾ ಮುಂಚೆ ಗೊತ್ತಾಯ್ತಾ? ಮುಂಚೆನೆ ಗೊತ್ತಿತ್ತ ವಿಷಯ? ಈಗ ನನಗೆ ಟಿವಿ ಬಂದು ಸರ್ ಗೊತ್ತಾಗಿತ್ತು ನನಗೆ. ಓಕೆ. ಒಟ್ಟಲ್ಲಿ ಲೀಲಾ ಲೀಲಾ ಅಂತ ಪ್ರಾಣ ಬಿಡ್ತಾ ಇದ್ರು ಇವರು. ಪ್ರಾಣ ಬಿಡ್ತೇವೆ ಸರ್. ಯಾವಾಗ ಮನೆಗೆ ಏನ್ ಬೇಕಾಗಿಲ್ಲ ಅಂದ್ಬಿಟ್ಟು ನನ್ ಕಣ್ ಮುಂದಿಲ್ಲ ಸರ್. ನನ್ನ ಫ್ರೆಂಡ್ ರಾಜು ಅಂತಿದ್ದ, ಅವನು ನಾನು ಜೊತೆಲಿ 3 ಜನ ಜೊತೆಲೇನೆ. ಶಿವಣ್ಣ ಅಂತ ನಮ್ಮ ಓನರ್ ಇದ್ರು, ಲಾರಿ ಓನರ್ ಶೇಖರಣ್ಣ ಶಿವಣ್ಣ ಅಂತವ. ಅವ್ರ ಜೊತೆಲಿ ಇದ್ದಿದ್ ನಾನು. ಇವ್ರದ್ದು ಲಾರಿ ಇತ್ತು ಸರ್ ಅವಾಗ. ಯಾಕೆ ಅಂತಂದ್ರೆ ಪ್ರೀತಿ ನನಗೆ ಗೊತ್ತು ಸರ್. ಯಾಕೆ ಕಣ್ ಮುಂದೆ ನೋಡಿದ್ವಿ ಸರ್. ಯಾವತ್ತು ಪಾಪ ಅಮ್ಮನ ಬಗ್ಗೆ ಮಾತಾಡಿಲ್ಲ. ಯಾಕಂದ್ರೆ ನಾವು ಕಣ್ ಮುಂದೆ ನೋಡಿದ್ವಿ. ನಾವು ಮನೆಗೆ ಹೋಗಿದ್ದೀವಿ, ಟೀ ಕುಡ್ ಬಂದಿದ್ವಿ. ಯಾಕೆಂದ್ರೆ ಫ್ರೆಂಡ್ಸ್ ಅಂದ್ಮೇಲೆ ಹೋಗಿರ್ತೀವಿ ಬರ್ತೀವಿ. ಯಾವತ್ತು ನನ್ ಕಣ್ ಮುಂದೆ ಸರ್ ಆತರ 4-5 ವರ್ಷ ನಾವು ನೋಡಿದ್ವಿ ಸರ್. ಯಾವತ್ತು ಆತರ ಅಪ್ಪ ಮಾಡಿಲ್ಲ ಸರ್, ನನಗೆ ಗೊತ್ತು. ಈಗ ನೀವೇನು ಆಸ್ ಅ ಸ್ನೇಹಿತನಾಗಿ ನನ್ ಕೊನೆ ಪ್ರಶ್ನೆ ನಂದೀಶ್ ಅವರೇ, ಯಾಕಂದ್ರೆ ತುಂಬಾ ಜನ ಕಾಲ್ಸ್ ಮಾಡ್ತಿದ್ದಾರೆ, ಕೊನೆ ಪ್ರಶ್ನೆ. ನೀವು ಸ್ನೇಹಿತರಾಗಿ ನಾನು ಅವರು ಸತ್ರು ಬದುಕಿದ್ರು ಅವನ ಜೊತೆ ಅಂತ ಅವ್ರು ಹೇಳ್ತಾ ಇದಾರೆ. ನಿಮ್ ಸ್ನೇಹಿತರಿಗೆ ಏನ್ ಸಜೆಷನ್ ಕೊಡ್ತೀರಾ ಫೈನಲ್ ಆಗಿ? ಗಂಡೆ ಅಂತ ಅನ್ನ ಬಂದವ ಸರ್ ಅದು. ಯಾಕಂದ್ರೆ 11 ವರ್ಷ ಜೀವನ ಮಾಡವ್ರೆ. ಅಲ್ಲ, ಏನ್ ಫೈನಲ್ ಆಗಿ ಏನ್ ಹೇಳ್ತೀರಾ ಅವ್ರಿಗೆ? ಏನ್ ಸಜೆಸ್ಟ್ ಮಾಡ್ತೀರಾ? ಏನ್ ಸಜೆಷನ್ ಕೊಡ್ತೀರಾ? ಅವ್ರ ಅಮ್ಮ ಮಕ್ಳು ಮುಖ ನೋಡ್ಕೊಂಡು ಗಂಡನ ಮುಖ ನೋಡ್ಕೊಂಡು ಬಂದು ಸಂತೋಷ ಸರ್. ಆ ಅಪ್ಪನು ಸಂತೋಷ ಬದುಕ್ತಾರ ಸರ್. ಯಾಕಂದ್ರೆ ಮಕ್ಳಿಗೆ ತಾಯಿ ಇರ್ಲೇಬೇಕು ಸರ್. ಯಾಕಂತವ್ರೊಬ್ರು ತಂದೆ ಹೊರಗಡೆ ಹೋಗಿ ಗೇಯ್ಕೊಂಬರ್ತಾನೆ, ಮಕ್ಳನ್ನ ನೋಡ್ಕೊಳಕ್ ಆಗಲ್ಲ ಸರ್. ತಾಯಿ ಮನೇಲಿ ಇತ್ತು ಅಂತಾರೆ ಸರ್. ಗಂಡಸವ್ರನ್ನ ಏನಾರು ಒಂದು ಶಕ್ತಿ ಇದೆ ಸರ್ ಅದು. ಓಕೆ ಥ್ಯಾಂಕ್ ಯು ನಂದೀಶ್ ಅವರ ರೆಬೆಲ್ ಟಿವಿ ಜೊತೆ ಮಾತಾಡೋದಕ್ಕಾಗಿ. ನೋಡಿ, ನಂದೀಶ್ ಅವರು ಸ್ನೇಹಿತ 5 ವರ್ಷ 4 ವರ್ಷ ಆಯ್ತಂತೆ. ತುಂಬಾ ದಿನ ಆಗಿ ಅಂದ್ರೆ ಸಿಕ್ಕಿ ಮೀಟ್ ಆಗಿ ಭೇಟಿಯಾಗಿ ಲೀಲಾ ಲೀಲಾ ಅಂತ ಗೋಳಾಡ್ತಿದ್ದಲ್ಲಣ್ಣ, ಲೀಲಾ ಲೀಲಾ ಅಂತ ಅಷ್ಟೊಂದು ಪ್ರೀತಿ ಮಾಡ್ತಿದ್ದಲ್ಲಣ್ಣ ಅಂತ ಪಾಪ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಪ್ರೀತಿ ಸತ್ಯ ಇರೋದಕ್ಕೆ ಯಾರೋ ಒಬ್ರು ಸ್ನೇಹಿತರು ಯಾವಾಗ್ಲೂ 4-5 ವರ್ಷದಿಂದ ಇವ್ರ ಪ್ರೇಮನ ನೋಡಿರೋಂಥವ್ರು ಫೋನ್ ಮಾಡಿ ಇವತ್ತು ಹೇಳ್ತಾ ಇದಾರ್ರಿ. ನನಗೆ ಆಶ್ಚರ್ಯ ಆಗ್ತಾ ಇದೆ ನಿಜವಾಗ್ಲೂ ಕೂಡ. ಕರೆ ಮಾಡ್ತಾ ಇರೋದು ಸ್ನೇಹಿತರೆಲ್ಲ ಕರೆ ಮಾಡಿ ಮಾತಾಡ್ತಾ ಇದಾರೆ. ಅಣ್ಣ ನಿನಗಿಂತ ಪರಿಸ್ಥಿತಿ ಬಂತಲ್ಲಣ್ಣ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ ಏನು ಅಂತ ಹೇಳಿ. ದಯವಿಟ್ಟು ಇದಕ್ಕೊಂದು ನನಗೇನು ಚಂದ್ರಕಲಾ, ನನಗೇನು ನನಗೆ ವಾಪಸ್ ಬಂದು ಇವರು ಒಂದಾದ್ರೆ ಚಂದ ಅಂತ ನಾನು. ಇಲ್ಲ, ಆಲ್ಮೋಸ್ಟ್ ಅವರು ಮನ್ಸ್ ಮಾಡೋ ತರ ಕಾಣಿಸ್ತಾ ಇದಾರೆ. ಯಾಕಂತಂದ್ರೆ ಅವ್ರು ಮಾತಾಡಿದ್ರು ಸತ್ರು ಬದುಕಿದ್ರು ಹೇಳಿದ್ರು, ಸತ್ರು ಬದುಕಿದ್ರು ಅದು ಓಕೆ, ನಾನ್ ಮನ್ಸ್ ಮಾಡಿದ್ರೆ ಬರ್ತೀನಿ, ಅಲ್ಲಿವರೆಗೂ ಕಾಯಂಗಿದ್ರೆ ಕಾಯಿ, ಇಲ್ಲಾಂದ್ರೆ ಬಿಡು ಅನ್ನೋ ತರನು ಹೇಳಿದ್ರು. ಅದನ್ನ ಹೋಪಲ್ ಇದಾರೆ ಆಕ್ಚುಲಿ ಅವರು. ಬೆಂಗಳೂರಿಂದ ರಾಕೇಶ್ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ರಾಕೇಶ್ ಅವ್ರ ನಮಸ್ಕಾರ. ರಾಕೇಶ್ ಅವ್ರ ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಕಾಲ ಕಟ್ಟಾಯ್ತು. ಓಕೆ, ಕರೆ ಕಟ್ಟಾಗ್ತಾ ಇದೆ.
ತುಂಬಾ ಜನ ಕಾಲ್ಸ್ ಮಾಡ್ತಾ ಇದಾರೆ, ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೌಂಡ್ ಅಲ್ಲೇ. ಗೊತ್ತಾಯ್ತು. ಸಾಕಷ್ಟು ಜನ ಕರೆ ಮಾಡ್ತಾ ಇದಾರೆ, ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದಾರೆ. ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇದಾರೆ, ಬಂದ್ಬಿಡವ ತಾಯಿ ಅಂತ ಕೇಳ್ಕೊತಾ ಇದಾರೆ, ಬಂದ್ಬಿಡವ ವಾಪಸ್ ಮಕ್ಕಳಿಗೋಸ್ಕರ ಅಂತ ಕೇಳ್ಕೊತಾ ಇದಾರೆ. ನಾನು ಕೂಡ ರಿಕ್ವೆಸ್ಟ್ ಮಾಡೋದು ಅದೇನೆ, ರೆಬಲ್ ಟಿವಿ ವಾಹಿನಿ ಮುಖಾಂತರ ನಮ್ಮ ಕಳಕಳಿ ಇಷ್ಟೇ, ದಯವಿಟ್ಟು ಲೀಲಾವತಿ ಅವರೇ ವಾಪಸ್ ಬನ್ನಿ, ದಯವಿಟ್ಟು ವಾಪಸ್ ಮನಸ್ಸು ಮಾಡಿ, ದೊಡ್ಡ ಮನಸ್ಸು ಅವರಿಂದ ಏನೇ ಆಗಿದ್ರು ಕೂಡ ಕಾನೂನು ಹೋರಾಟ ಮಾಡಿ ನೀವು ಅದನ್ನ ಸರಿಪಡಿಸ್ಕೊಳ್ಳಿ ಅಥವಾ ಕುಂತು ಸರಿ ಮಾಡಿಸ್ಕೊಳ್ಳಿ. ಹೌದು, ಗಂಡ ಹೆಂಡತಿ ನಡುವೆ ಕೂಸ್ ಬಡವಾಯ್ತು ಅನ್ನೋ ತರ 3 ಮಕ್ಕಳನ್ನ ದಯವಿಟ್ಟು ಬೀದಿ ಪಾಲ್ ಮಾಡೋದಕ್ಕೆ ಹೋಗ್ಬೇಡಿ. ತಾಯಿ ಪ್ರೀತಿನಿ, ಆ ಪ್ರೀತಿನ ಯಾರು ಕೂಡ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಹೇಳ್ತೀವಿ, ನಮ್ಮ ಕಳಕಳಿವ ಮನವಿ ಕೂಡ. ಸೊ ದಯವಿಟ್ಟು ನಿಮ್ಮ ದೊಡ್ಡ ಮನ್ಸ್ ಮಾಡಿ, ಆಗಿದ್ದೆಲ್ಲ ಆಗೋಯ್ತು, ಆಗಿದ್ದೆಲ್ಲ ಆಗೋಗ್ಬಿಟ್ಟಿದೆ. ನಾವೇನು ಪಾಪ ಅವ್ರಿಗೆ ಮಾತಾಡಕ್ ಆಗ್ತಿಲ್ಲ, ಹಂಗಾಗಿ ನಾವು ನೋಡ್ತಾ ಇದೀರ ಅವ್ರನ್ನ. ಅಂದ್ರೆ ನಾವು ಏನು ಅಂತಂದ್ರೆ ಅವರಿಗೆ ಅವ್ರ ಹೆಂಡತಿ ಜೊತೆ ಮಾತಾಡಿದ್ದು ಮತ್ತೆ ಅವ್ರ ಜೊತೆ ಎಲ್ಲ ಮಾತಾಡಿದಕ್ಕೆ ಅವರಿಗೆ ತುಂಬಾ ನೋವಾಗಿದೆ. ಆಂಧ್ರ ಪ್ರದೇಶದಿಂದ ಮಹಾಲಕ್ಷ್ಮಿ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಮಾತಾಡ್ಸೋಣ. ಆಂಧ್ರ ಪ್ರದೇಶದಿಂದ ಮಹಾಲಕ್ಷ್ಮಿ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಅಮ್ಮ ನಮಸ್ಕಾರ. ಮೇಡಮ್ ನಮಸ್ತೆ, ಕೇಳಿಸ್ತಾ ಇದ್ಯಾ? ಮಹಾಲಕ್ಷ್ಮಿ ಅವರೇ ಕೇಳಿಸ್ತಾ ಇದೆಯಾ ಧ್ವನಿ ನಿಮ್ಗೆ? ಕೇಳಿಸ್ತಾ ಇಲ್ವಾ? ಮಹಾಲಕ್ಷ್ಮಿ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ನಮಸ್ಕಾರ. ಯಾರೋ? ಓಕೆ ಸರ್ ನಮಸ್ಕಾರ. ಸರ್ ನಮ್ಮ ಹೆಸರು ಸೆಲ್ವ ಅಂತ. ಹಾ ಈಗ ನಿಮ್ ಲೈವ್ ನೋಡ್ತಾ ಇದ್ದೆ. ಓಕೆ ಮಂಜುನಾಥ್ ಅವ್ರ ಕೇಸು ನೋಡ್ತಾ ಇದೆ ಸರ್. ಅದು ಓಕೆ, ಒಂದ್ ಪ್ರಶ್ನೆ ಕೇಳಬೇಕು ಕಾಲ್ ಮಾಡಿದ್ದೆ. ಕೇಳಿ ಸರ್, ಏನ್ ಬೇಕಾದ್ರೂ ಕೇಳಿ. ಮಂಜುನಾಥ್ ಅವ್ರ ಹತ್ರ ಮಾತಾಡ್ಬೋದಾ? ಅವ್ರ ಹತ್ರನೇ ಮಾತಾಡಿ ಸರ್. ಕೇಳಿ ಸರ್, ಅವ್ರು ಸ್ವಲ್ಪ ಟೈರ್ಡ್ ಆಗಿದ್ದಾರೆ. ಮಂಜುನಾಥ್ ಅವ್ರೆ ನಮಸ್ಕಾರ, ಹೇಳಿ ಸರ್. ಅಲ್ಲ ಸರ್, ಒಂದು ಹತ್ತತ್ರ ಒಂದು ವಾರದಿಂದ ಅನ್ಸುತ್ತೆ ನ್ಯೂಸ್. ಹೌದು ಸರ್. ಹೌದೌದು. ಪಾಪ ನಿಮ್ ಗೋಳಾಟ ನಿಮ್ ಕಣ್ಣೆಲ್ಲ ನೋಡ್ತಾನೆ ಇದೀನಿ. ನೀವು ಇಷ್ಟೊಂದು ಪರದಾಡ್ತಾ ಇದೀರಾ, ನಿಮ್ಗೆ ಮೊದ್ಲಿನ ಜೀವನ ಸಿಗುತ್ತಂತ ಏನಾದ್ರು ಗ್ಯಾರಂಟಿ ಇದೆ ಸರ್ ನಿಮ್ಗೆ? ಹೌದು ಸರ್, ಅವ್ರ ಮನ್ಸು ಮಾಡಿದ್ರೆ ಆಗುತ್ತೆ ಸರ್. ಅವ್ರು ಬಿಟ್ಟು ಹೋಗೋ ಕಾರಣ ಏನಿರ್ಬೋದು ಸರ್? ಸರ್ ಬಿಟ್ಟೋ ಕಾರಣ ಅಂದ್ರೆ ನೋಡಿ, ಆಸ್ತಿ ಐತೆ ಅಲ್ಲಿ ಬಸವನಪುರದಲ್ಲಿ ಸೈಟ್ ಐತೆ ಅದೈತೆ ಅಂತ ಹೇಳಿದಾರೆ ಅವರು. ಅವೆಲ್ಲ ಸುಳ್ಳು. ಅವರು ಟೀ ಮಾರ್ತಾ ಇದಾರೆ, ಟೀ ಅಂಗಡಿ ಇದೆ ಅವನ ಹತ್ರ. ಆಮೇಲೆ ಇಸ್ಪೀಟ್ ಆಡ್ತಾನೆ, ಅವ್ನು ತುಂಬಾ ಇಸ್ಪೀಟ್ ಆಡೋದು ಜಾಸ್ತಿ ಅವನು. ಅದಲ್ಲ ಸರ್, ಪಾಪ ಇಷ್ಟೊಂದು ಗೋಳಾಡ್ತಾ ಇದ್ರಾ, ಇಷ್ಟೊಂದು ಕಣ್ಣೀರ್ ಹಾಕ್ತಾ ಇದ್ರಾ. ಅಲ್ಲಲ್ಲ, ಮಕ್ಕಳಿಗೋಸ್ಕರ ಮೀಡಿಯಾದಲ್ಲೆಲ್ಲ ಬಂದು ಮಾತಾಡ್ತಾ ಇದೀರಾ. ಸರ್ ನನ್ನ ಮಕ್ಕಳು ನನ್ನ ಹೆಂಡತಿಗೋಸ್ಕರ ಸರ್ ಇಷ್ಟೆಲ್ಲಾ ಬಂದಿರೋ ಸರ್. ಮೇಡಮ್ ಅವರು ಒಂದು ಇಷ್ಟು ದಿನ ಗೋಳಿಕೋತಿದ್ರು, ಮೇಡಮ್ ಅವ್ರು ಇನ್ನೂ ಬಂದೇ ಇಲ್ವಲ್ಲ, ಇನ್ನು ಮುಂದೆ ಬರ್ತಾರ ಅಂತ ಏನ್ ಗ್ಯಾರಂಟಿ? ಬಂದೇ ಬರ್ತಾರೆ ಸರ್, ಕನ್ಫರ್ಮ್ ಇದೆ, ನಾನು ಬಂದೇ ಬರ್ತಾರಂತ. ಅವ್ರು ಮೋಸ್ಟ್ಲಿ ನಿಮ್ಗೆ ನಿಮ್ಮ ಮನ್ಸನ್ನೇ ತೆಗೆದಾಕ್ಬಿಟ್ಟಿದಾರ ಅನ್ಸುತ್ತೆ. ಇಲ್ಲ ಇಷ್ಟೊತ್ತು ಬರ್ಬೇಕಾಯ್ತು ಅವರು. ಬಂದೇ ಬರ್ತಾಳಂತ ಕನ್ಫರ್ಮ್ ಇದೆ ಸರ್ ನನಗೆ. ಅಲ್ಲ, ಕಾನೂನಲ್ಲಿ ಬಲವಂತವಾಗಿ ಇರ್ಸ್ಕೊಂಡ್ಬಾರ್ದಂತ ಕಾನೂನು ಇದೆಯಲ್ಲ ಸರ್.